ಉತ್ತಮ ಆರೋಗ್ಯಕ್ಕೆ ಯಾವ ಅಡುಗೆ ಎಣ್ಣೆ ಬೆಸ್ಟ್, ಅಡುಗೆಗೆ ಯಾವ ಎಣ್ಣೆ ಬಳಸಿದ್ರೆ ಹೆಚ್ಚು ಸೂಕ್ತ ಅನ್ನೋ ಮಾಹಿತಿ ಇಲ್ಲಿದೆ. ಯಾವ ಅಡುಗೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು? ಅಡುಗೆ ರುಚಿಯಾಗಬೇಕಾದ್ರೆ ಅಡುಗೆಯಲ್ಲಿ ಬಳಸುವ ಪದಾರ್ಥಗಳನ್ನ ಹದವಾಗಿ ಹಾಕಬೇಕು. ಈ ಪದಾರ್ಥಗಳಿಗೆ ಸರಿಯಾದ ರುಚಿ ತಾಕಬೇಕಾದ್ರೆ ನಾವು ಬಳಸುವ ಅಡುಗೆ ಎಣ್ಣೆ ಕೂಡ ಬಹಳ ಮಹತ್ವದ ಸ್ಥಾನ ಪಡೆಯಲಿದೆ. ಹಾಗಾಗಿ ಸರಿಯಾದ ಎಣ್ಣೆಯ ಆಯ್ಕೆ ಮಾಡಿದ್ರೆ ಅಡುಗೆ ರುಚಿ ಹೆಚ್ಚಿಸೋದ್ರ ಜೊತೆಗೆ ಆರೋಗ್ಯಕ್ಕೂ ಬಹಳ ಪೂರಕವಾಗಿ ಇರಲಿದೆ. ನಾವು ಅಡುಗೆಗೆ ಬಳಸುವ ಎಣ್ಣೆಯಿಂದಾಗಿ ಆರೋಗ್ಯದ ಮೇಲೆ ಅನೇಕ ಪರಿಣಾಮ ಬೀರುವ ಸಾಧ್ಯತೆ ಇರಲಿದ್ದು, ಈ ವಿಚಾರವನ್ನ ನಾವು ಎಂದಿಗೂ ನಿರ್ಲಕ್ಷಿಸಬಾರದು. ಹಾಗಾಗಿ ಸಿಕ್ಕ ಎಣ್ಣೆಗಳನ್ನೆಲ್ಲ ಅಡುಗೆಗೆ ಬಳಸದೆ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗಾದ್ರೆ ಅಡುಗೆಗೆ ಯಾವ ಎಣ್ಣೆ ಬಳಸಿದ್ರೆ ಸೂಕ್ತ ಎನ್ನುವ ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಮೊದಲಿಗೆ ಆಲಿವ್ ಎಣ್ಣೆ. ಆಲಿವ್ ಎಣ್ಣೆಯಲ್ಲಿ ವಿಟಮಿನ್ ಇ ಪ್ರಮಾಣ ಸಮೃದ್ಧವಾಗಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಬಹಳ ಸಹಕಾರಿ ಆಗಲಿದೆ. ಆಲಿವ್ ಎಣ್ಣೆಯಲ್ಲಿ ಮೋನೋಸ್ಯಾಚುರೇಟೆಡ್ ಕೊಬ್ಬಿನ ಆಮ್ಲ ಹೇರಳವಾಗಿದ್ದ ಕಾರಣ ಉರಿಯೂತ ಸಮಸ್ಯೆ ನಿವಾರಣೆಗೆ ಮತ್ತು ಕ್ಯಾನ್ಸರ್ ಬಾರದಂತೆ ತಡೆಗಟ್ಟುವ ನೆಲೆಯಲ್ಲಿ ಬಹಳ ಸಹಕಾರಿ ಆಗಲಿದೆ. ಇನ್ನು ಆಲಿವ್ ಎಣ್ಣೆ ಬಳಸಿ ಅಡುಗೆ ಮಾಡೋದ್ರಿಂದ ಪಿಸಿಒಡಿ, ಪಿಸಿಒಎಸ್ ಸಮಸ್ಯೆಗಳು ನಿವಾರಣೆ ಆಗಲಿದ್ದು ವೈದ್ಯರು ಸಹ ಇದನ್ನ ಸೂಚಿಸುತ್ತಾರೆ. ಇನ್ನು ಕಡಲೆಕಾಯಿ ಎಣ್ಣೆ. ಬಹುತೇಕ ಭಾರತೀಯರ ರುಚಿಕಟ್ಟಾದ ಪಾಕದಲ್ಲಿ ಕಡಲೆ ಎಣ್ಣೆ ಕೂಡ ಬಹಳ ಜನಪ್ರಿಯವಾಗಿದೆ. ಅಡುಗೆಗೆ ವಿಶೇಷ ಸುವಾಸನೆ ತರುವ ಗುಣವು ಈ ಕಡಲೆಕಾಯಿ ಎಣ್ಣೆಯಲ್ಲಿದ್ದು ಇದನ್ನ ಬಳಸಿ ಅಡುಗೆ ಮಾಡೋದ್ರಿಂದ ಹೃದಯದ ಆರೋಗ್ಯ ಉತ್ತಮವಾಗಲಿದೆ. ಕಡಲೆ ಎಣ್ಣೆಯಲ್ಲಿ ಮೋನೋಸ್ಯಾಚುರೇಟೆಡ್ ಅಂಶ ಹೆಚ್ಚಾಗಿದ್ದು ದೇಹಕ್ಕೆ ಅನೇಕ ಆರೋಗ್ಯ ಪ್ರಯೋಜನಗಳು ದೊರೆಯಲಿದೆ. ಇನ್ನು ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆಯಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳ ಪ್ರಮಾಣ ಹೇರಳವಾಗಿದ್ದು ಹೃದಯ ಸಂಬಂಧಿಸಿದ ಆರೋಗ್ಯಕ್ಕೆ ಬಹಳ ಪೂರಕ ಎನ್ನಬಹುದು. ಹೀಗಾಗಿ ನಮ್ಮ ಪೂರ್ವಜರ ಕಾಲದಿಂದಲೂ ಸಾಸಿವೆ ಎಣ್ಣೆಯು ಅಡಿಗೆಯಲ್ಲಿ ಬಹಳ ಪ್ರಾಮುಖ್ಯತೆ ಪಡೆಯುತ್ತಲೇ ಇದೆ. ಇದರಲ್ಲಿ ಅಡುಗೆ ಮಾಡೋದ್ರಿಂದ ಪರಿಮಳ ಕೂಡ ಬಹಳ ಚೆನ್ನಾಗಿ ಬರಲಿದೆ. ಇನ್ನು ಸಾಸಿವೆ ಎಣ್ಣೆಯಲ್ಲಿ ವಿಟಮಿನ್ ಇ ಅಂಶ ಹೇರಳವಾಗಿದ್ದು ಚರ್ಮದ ಆರೋಗ್ಯಕ್ಕೆ ಈ ಎಣ್ಣೆ ಬಹಳ ಸಹಕಾರಿ ಆಗಲಿದೆ. ಇನ್ನು ತೆಂಗಿನ ಎಣ್ಣೆ. ದಕ್ಷಿಣ ಭಾರತದ ಅಡುಗೆ ಶೈಲಿಯಲ್ಲಿ ತೆಂಗಿನ ಎಣ್ಣೆ ಅಧಿಕವಾಗಿ ಬಳಸ್ತಾರೆ ಎಂದು ಹೇಳಬಹುದು. ಅದರಲ್ಲಿಯೂ ಕರ್ನಾಟಕ ಮತ್ತು ಕೇರಳದಲ್ಲಿ ತೆಂಗಿನ ಎಣ್ಣೆಯ ಘಮ ಇಲ್ಲದ ಅಡುಗೆ ಬಹಳ ಅಪರೂಪವಾಗಿದೆ. ವೆಜ್ ಅಥವಾ ನಾನ್ ವೆಜ್ ಎರಡರಲ್ಲಿಯೂ ತೆಂಗಿನ ಪರಿಮಳ ಇದ್ದೇ ಇರಲಿದೆ. ಇದರಲ್ಲಿ ಟ್ರೈಗ್ಲಿಸರೈಡ್ ಅಂಶ ಅತಿ ಹೆಚ್ಚಾಗಿದ್ದು ಜೀರ್ಣಕ್ರಿಯೆ ಉತ್ತೇಜಿಸಲು ಈ ತೆಂಗಿನ ಎಣ್ಣೆ ಬಹಳ ಸಹಕಾರಿ ಆಗಲಿದೆ ಎನ್ನಬಹುದು. ಇನ್ನು ಸೂರ್ಯಕಾಂತಿ ಎಣ್ಣೆ. ಸೂರ್ಯಕಾಂತಿ ಎಣ್ಣೆಯಲ್ಲಿ ವಿಟಮಿನ್ ಎ ಇದ್ದು ಕೊಬ್ಬಿನಾಂಶ ಕಡಿಮೆ ಇರಲಿದೆ. ಹಾಗಾಗಿ ಅಡುಗೆ ಮಾಡಲು ಈ ಎಣ್ಣೆ ಬಹಳ ಉಪಯುಕ್ತವಾಗಿದೆ. ಆದರೆ ಸೂರ್ಯಕಾಂತಿ ಎಣ್ಣೆಯನ್ನ ಅಧಿಕ ಶಾಖದಲ್ಲಿ ಬೇಯಿಸಿದ್ರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಕಡಿಮೆ ಉರಿಯಲ್ಲಿಯೇ ಆಹಾರ ಬೇಯಿಸಿ ತಿಂದ್ರೆ ಉತ್ತಮ ಎನ್ನಬಹುದು. ಎಳ್ಳೆಣ್ಣೆ. ಎಳ್ಳೆಣ್ಣೆಯನ್ನ ಕೆಲವರು ದೀಪದ ಹಣತೆ ಹಚ್ಚಲು, ದೇವರ ಪೂಜೆಗೆಂದು ಬಳಸೋದು ಬಹಳ ಹಿಂದಿನಿಂದಲೂ ರೂಢಿಯಲ್ಲಿದೆ. ಅಂತೆಯೇ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಜನರು ತಮ್ಮ ಅಡುಗೆಯನ್ನ ಎಳ್ಳೆಣ್ಣೆ ಮೂಲಕವೇ ಮಾಡ್ತಾರೆ. ಇದರ ಸೇವನೆ ಮಾಡೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವ ಜೊತೆಗೆ ಅನಗತ್ಯ ಕೊಬ್ಬಿನಾಂಶ ಸಂಗ್ರಹವಾಗದಂತೆ ದೇಹದಲ್ಲಿ ಸಮತೋಲನ ಕಾಪಾಡಲು ಬಹಳ ಸಹಕಾರಿ ಆಗಲಿದೆ. ಇನ್ನು ತುಪ್ಪ. ಭಾರತೀಯ ಪಾಕ ಪರಂಪರೆಯಲ್ಲಿ ತುಪ್ಪದ ಅಡುಗೆಗಳಿಗೆ ವಿಶೇಷ ಪ್ರಾತಿನಿಧ್ಯ ಇದೆ. ಒಮೆಗಾ 3 ಕೊಬ್ಬಿನಾಮ್ಲ, ವಿಟಮಿನ್ ಎ, ಇ, ಕೆ ಮತ್ತು ಬ್ಯೂಟರಿಕ್ ಆಮ್ಲ ಇದರಲ್ಲಿ ಸಮೃದ್ಧವಾಗಿದೆ. ಕೆಲವೊಂದು ತಿಂಡಿಗಳ ತಯಾರಿಕೆಗೆ ಸಿಹಿ ತಿನಿಸಿನಲ್ಲಿ ತುಪ್ಪದ ಘಮ ಇಲ್ಲದೆ ಇದ್ರೆ ಅಡುಗೆ ರುಚಿಸುವುದೇ ಇಲ್ಲ. ಹೀಗಾಗಿ ತುಪ್ಪದ ಅಡುಗೆ ದೇಹಕ್ಕೂ ಸಹ ಅನೇಕ ಆರೋಗ್ಯ ಪ್ರಯೋಜನ ನೀಡಲಿದೆ ಎನ್ನಬಹುದು. ಒಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಪ್ರಸ್ತುತ ದಿನದಲ್ಲಿ ತರತರಹದ ಎಣ್ಣೆಗಳು ವಿವಿಧ ಬೆಲೆಯಲ್ಲಿ ಲಭ್ಯವಾಗುತ್ತಿದ್ರೂ ಅವುಗಳೆಲ್ಲವೂ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಅಲ್ಲ. ಹಾಗಾಗಿ ನಿಮ್ಮ ಅಡುಗೆ, ಕುಟುಂಬದ ಜನರ ಆರೋಗ್ಯ ಕಾಳಜಿಯೊಂದಿಗೆ ಅಡುಗೆ ಎಣ್ಣೆ ಆಯ್ಕೆ ಮಾಡಿ ರುಚಿಯಾಗಿ ಅಡುಗೆ ಮಾಡಿದ್ರೆ ಬಾಯಿಗೆ ರುಚಿ ಸಿಗುವ ಜೊತೆಗೆ ದೇಹಕ್ಕೂ ಅನೇಕ ಆರೋಗ್ಯ ಪ್ರಯೋಜನ ನೀಡಲಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.